ಬಿಕೆ ಹರಿಪ್ರಸಾದ್ಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟವೇನೋ ಒಲಿತು. ಸತೀಶ್ ಜಾರಕಿಹೊಳಿ ಆ ರೇಸ್ನಲ್ಲಿದ್ರು. ಆದರೆ ಬಿಕೆ ಹರಿಪ್ರಸಾದ್ ಕೊನೆಗೂ ಕೂಡ ಆ ಪಟ್ಟವನ್ನು ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾದ. ಬಿಕೆ ಹರಿಪ್ರಸಾದ್ಗೆ ಒಲಿದಿದ್ದು ಈ ಕೆಪಿಸಿಸಿ ಅಧ್ಯಕ್ಷ ಪಟ್ಟ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. ಅದ್ರ ಜೊತೆಗೆ ಸಚಿವ ಸ್ಥಾನದ ಮೇಲೂ ಕೂಡ ಕಣ್ಣಿಟ್ಟಿದ್ರು. ಆದ್ರೆ ಹೈಕಮಾಂಡ್ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಹರಿಪ್ರಸಾದ್ ಬಿಲ್ಲವ ಸಮುದಾಯದವರು, ಹಿಂದುಳಿದ ವರ್ಗಕ್ಕೆ ಸೇರಿದಂಥವರು. ಹಾಗಾಗಿ ಅವರಿಗೆ ಅವಕಾಶ ಸಿಕ್ತು. ಸುಮಾರು 50 ವರ್ಷಗಳಿಗೂ ಹೆಚ್ಚು ಕಾಲ ಪಕ್ಷದಲ್ಲಿರುವಂಥದ್ದು ಬಿಕೆ ಹರಿಪ್ರಸಾದ್ ಅವರು. ಬಿಕೆ ಹರಿಪ್ರಸಾದ್ ಅವರು ಸೋನಿಯಾ ಗಾಂಧಿಯವರು ಹಿಂದೆ ಅವರು ರಾಜಕೀಯ ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ರಾಜೀವ್ ಗಾಂಧಿಯವರಿಗೂ ಕೂಡ ಬಹಳ ಬೇಕಾದಂಥವರು, ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಂತಹ ಬಿಕೆ ಹರಿಪ್ರಸಾದ್. ಸೊ ಹಾಗಾಗಿ ಬಿಕೆ ಹರಿಪ್ರಸಾದ್ ಅವರಿಗೆ ಒಲಿದು ಬಂತು ಈ ಒಂದು ಪಟ್ಟ. ಸೊ ಭಾರಿ ಕುತೂಹಲ ಕೇಳಿಸಿತ್ತು ಒಬಿಸಿ ಸಮುದಾಯದ ನಾಯಕನಿಗೆ, ಅಂದ್ರೆ ಹಿಂದುಳಿದ ವರ್ಗದ ಸಮುದಾಯದ ನಾಯಕನಿಗೆ ಒಲಿದು ಬಂದಿರುವಂಥದ್ದು ಈ ಒಂದು ಪಟ್ಟ. ಬಿಲ್ಲವ ಸಮುದಾಯದ ಬಿಕೆ ಹರಿಪ್ರಸಾದ್ಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಒಲಿದು ಬಂತು. ಸುಮಾರು 50 ವರ್ಷಗಳಿಗೂ ಹೆಚ್ಚು ಕಾಲ ಪಕ್ಷದಲ್ಲಿರುವಂಥದ್ದು ಬಿಕೆ ಹರಿಪ್ರಸಾದ್. ಮೋಸ್ಟ್ ಸೀನಿಯರ್ ಕೂಡ, ಸೀನಿಯರ್ ಮೋಸ್ಟ್ ಬಿಕೆ ಹರಿಪ್ರಸಾದ್. ಮತ್ತು ಬಿಕೆಎಚ್ ನೇಮಕ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಹೊಸ ಕಿಡಿ ಹೊತ್ತಿದಂತಿದೆ. ಕೈ ಕಾರ್ಯಕರ್ತರಿಗೆ ಬಿಕೆ ಹರಿಪ್ರಸಾದ್ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಧಿಕಾರ ಬೇಕಾದವರು ಡಿಕೆ ಶಿವಕುಮಾರ್ ಹಿಂದೆ ಹೋಗಿ ಪಕ್ಷ ಸಂಘಟನೆ ಮಾಡಬೇಕು ಅನ್ನುವಂಥವ್ರು ನನ್ನ ಜೊತೆ ಬನ್ನಿ ಅಂತ ಹೇಳಿದ್ದಾರೆ. ಹೀಗ್ಯಾಕೆ ಹೇಳಿದ್ರು ಬಿಕೆ ಹರಿಪ್ರಸಾದ್? ನಾನು ಅಧಿಕಾರಕ್ಕೋಸ್ಕರ ಪಕ್ಷದಲ್ಲಿಲ್ಲ ಅಂತ ಕೂಡ ಹೇಳಿದ್ದಾರೆ. ಸಚಿವಾಕಾಂಕ್ಷಿಗಳಿಗೆ ಹರಿಪ್ರಸಾದ್ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಸೋನಿಯಾ ಮತ್ತು ಖರ್ಗೆ ಹೆಸರೇಳಿ ಡಿಕೆಶಿ ಬಣಕ್ಕೆ ಟಕ್ಕರ್ ಕೊಟ್ರ? ಆರಂಭದಲ್ಲೇ ಡಿಕೆಶಿಗೆ ಕೆಪಿಸಿಸಿ ಹೊಸ ಬಾಸ್ ಟಕ್ಕರ್ ಕೊಟ್ರ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಒಗ್ಗಟ್ಟಿನ ಮಂತ್ರನ ಇದು ಅಥವಾ ಬಣ ರಾಜಕೀಯದ ಎಚ್ಚರಿಕೆಯನ್ನ? ರೆಬಲ್ ನಾಯಕರಿಗೆ ಬಿಕೆ ಹರಿಪ್ರಸಾದ್ ಕೊಟ್ಟಂತಹ ಒಂದು ಖಡಕ್ ಎಚ್ಚರಿಕೆ ಇದು. ಭಾರಿ ಕುತೂಹಲವನ್ನು ಕೆರಳಿಸಿದ್ದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಹೆಸರು ಮುನ್ನೆಲೆಗೆ ಬಂದಿತ್ತು. ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೇನೆ ಅವರು ಸಚಿವ ಖಾತೆ, ಪ್ರಬಲ ಖಾತೆಗೂ ಕೂಡ ಬೇಡಿಕೆಯನ್ನ ಇಟ್ಟಿದ್ರು. ಆದರೆ ಒಬ್ಬರಿಗೆ ಒಂದೇ ಹುದ್ದೆ ಹಿಂದೆನೋ ಡಿಕೆ ಶಿವಕುಮಾರ್ಗೆ ಕಲ್ಪಿಸಿಕೊಟ್ಟಿದ್ರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಸಚಿವ ಸ್ಥಾನವನ್ನ. ಆದರೆ ಇನ್ಮುಂದೆ ಕೂಡ ಅದೇ ರೀತಿ ಮುಂದುವರಿಯುವುದಿಲ್ಲ ಅನ್ನುವಂಥ ಖಡಕ್ ಸೂಚನೆಯನ್ನ ಹೈಕಮಾಂಡ್ ಕೊಡ್ತು. ಹಾಗಾಗಿ ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ 2 ಆಪ್ಷನ್ ಇತ್ತು. ಒಂದು ಖಾತೆ ಅಥವಾ ಸಚಿವ ಸ್ಥಾನ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಇವೆರಡರಲ್ಲಿ ಯಾವುದನ್ನು ನಿಭಾಯಿಸ್ತೀರಿ ಅಂತಂದಾಗ ಅವರು ಸಚಿವ ಸ್ಥಾನವನ್ನೇ ಆಯ್ಕೆ ಮಾಡಿಕೊಂಡಂತಿದೆ. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮಿಸ್ ಆಯಿತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಕೆಪಿಸಿಸಿಯ ನೂತನ ಸಾರಥಿಯಾದಂಥ ಹರಿಪ್ರಸಾದ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅಧಿಕಾರ ಬೇಕು ಅಂತಂದ್ರೆ ಡಿಕೆಶಿ ಜೊತೆ ಹೋಗಿ, ಪಕ್ಷ ಸಂಘಟನೆ ಮಾಡಬೇಕು ಅಂತಂದ್ರೆ ನನ್ನ ಜೊತೆ ಬನ್ನಿ ಅಂತ. ಹೀಗ್ಯಾಕೆ ಹೇಳಿದ್ರು ಅಂತ, ಅವ್ರ ಮಾತಿನ ಒಳಾರ್ಥ ಏನಿರಬಹುದು ಅಂತ? ವಸಂತ್, ಎಲ್ಲ ಒಂದ್ ಕಡೆ ಡಿಕೆಶಿ ವರ್ಸಸ್ ಬಿಕೆ ಹರಿಪ್ರಸಾದ್ ಆಗುತ್ತಾ ಎಂಬ ಮುನ್ಸೂಚನೆಗೆ ಹೇಳಿಕೆ ಕಾರಣ ಆಗುತ್ತಾ ಎಂಬುದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಯಾಕೆಂದ್ರೆ ಹಿಂದಿನಲ್ಲೂ ಕೂಡ ಎಲ್ಲ ಒಂದ್ ಕಡೆ ಬಿಕೆ ಹರಿಪ್ರಸಾದ್ಗೆ ಮತ್ತೆ ಅದೇ ರೀತಿ ಡಿಕೆ ಶಿವಕುಮಾರ್ಗೂ ಕೂಡ ಅಷ್ಟಕ್ಕಷ್ಟೇ ಆ ಹಿನ್ನೆಲೆಯಾಗಿ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸ್ಕೊಳ್ತಿರುವಂತಹ ಬಿಕೆ ಹರಿಪ್ರಸಾದ್ ಒಂದು ಹೇಳಿಕೆ ಸಾಕಷ್ಟು ಕಾಂಗ್ರೆಸ್ನಲ್ಲಿ ಒಂದು ಸಂಚಲನ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವರೆಲ್ಲ ಒಂದ್ ಕಡೆ ಹೇಳ್ತಿರೋಂಥದ್ದು ಸಚಿವ ಸ್ಥಾನ ಮತ್ತು ಅಥವಾ ಅಧಿಕಾರ ಬೇಕು ಅಂದ್ರೆ ಡಿಕೆಶಿ ಹಿಂದೆ ಹೋಗಿ, ಪಕ್ಷ ಸಂಘಟನೆ ಅಥವಾ ಪಕ್ಷ ಮುಖ್ಯ ಅನ್ನೋರು ಮಾತ್ರ ನನ್ನಿಂದ ಬನ್ನಿ, ನಾನ್ ಮಾತ್ರ ಪಕ್ಷಕ್ಕೆ ಸಿಪಾಯಿಗೆ ಕೆಲಸ ಮಾಡ್ತೀನಿ ಅಂತ ಹೇಳಿರುವಂತ ಹೇಳಿಕೆ ಎಲ್ಲ ಒಂದ್ ಕಡೆ ಸಾಕಷ್ಟು ಹಿರಿಯ ನಾಯಕರಾಗಿರ್ಬೋದು ಮತ್ತು ಹೊಸದಾಗಿ ಆಯ್ಕೆ ಆಗಿರುವಂತ ಶಾಸಕರೆಲ್ಲರೂ ಕೂಡ ಕೇವಲ ಈಗ ಸಚಿವ ಸ್ಥಾನ ಪಡೆಯುವ ನಿಟ್ಟಿನಲ್ಲೇ ಸಾಕಷ್ಟು ರಣತಂತ್ರವನ್ನ ಮಾಡ್ತಾ ಇರೋಂಥದ್ದು ಮತ್ತೆ ಲಾಬಿಗಳನ್ನ ಮಾಡ್ತಾ ಇರೋಂಥದ್ದು ಇಲ್ಲಿ ಅಂತಲ್ಲ, ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಲಾಬಿಯನ್ನ ಮಾಡ್ತಾ ಇರೋದು. ಈ ಎಲ್ಲವಕ್ಕೂ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಕೂಡ ಈ ಒಂದು ಹೇಳಿಕೆಯನ್ನ ಕೊಟ್ಟಿರಬಹುದು. ಅದೇ ರೀತಿಯಾದಂತೆ ನಾನು ಕೆಪಿಸಿಸಿ ಅಧ್ಯಕ್ಷರಾಗಿದ್ದೇನೆ, ಎಲ್ಲರೂ ಕೂಡ ಒಟ್ಟಿಗೆ ಹೋಗುವ ತಂತ್ರವು ಕೂಡ ಏನಕ್ಕೆ ಬಿಕೆ ಹರಿಪ್ರಸಾದ್ ಆಗಿರ್ತದೆ. ಯಾಕೆಂದ್ರೆ ಕೇವಲ ಅಧಿಕಾರವನ್ನೇ ಎಲ್ಲರೂ ಕೂಡ ಬಯಸಿ ಹೋದ್ರೆ ಪಕ್ಷ ಸಂಘಟನೆ ಆಗಿರ್ಬೋದು ಮತ್ತು ಪಕ್ಷ ವಿಚಾರದಲ್ಲಿ ಯಾರು ಕೆಲಸಗಳನ್ನ ಮಾಡ್ತಾರೆ ಅದು ಕೂಡ ಎಲ್ಲರೂ ಅಗತ್ಯ ಇದೆ. ಅದರಿಂದಾಗಿ ಕೇವಲ ನೀವು ಅಧಿಕಾರಕ್ಕೆ ಅಂಟ್ಕೊಳ್ಬೇಡಿ, ಪಕ್ಷಕ್ಕೂ ಕೆಲಸಗಳನ್ನ ಮಾಡಿ ಎಂಬ ನಿಟ್ಟಿನಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ನೀಡಿರ್ಬೋದು. ಯಾಕೆಂದ್ರೆ ಈಗಾಗಲೇ ಬಿಕೆ ಹರಿಪ್ರಸಾದ್ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷೆ ಆಗಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಸಚಿವ ಸ್ಥಾನ ಕೊಡದೆ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನವನ್ನ ಕೊಟ್ಟಿರೋಂಥದ್ದು
ಅವ್ರಿಗೂ ಕೂಡ ಓಕೆ ನಾನೇ ಈ ತರ ಮಾಡ್ತಿದ್ದೀನಿ ಆದ್ರೆ ನೀವು ಕೂಡ ಬನ್ನಿ ಕೆಲಸವನ್ನ ಕೈ ಜೋಡಿಸಿ ಅಂತ ಕೂಡ ಹೇಳ್ತಿರ್ಬಹುವಂಥದ್ದು. ಮತ್ತೆ ಅದೇ ರೀತಿ ಯಾರೆಲ್ಲ ರಬಲ್ ಆಗ್ತಿದ್ದಾರೆ ಅಂದ್ರೆ ಕೇವಲ ನಾನು ಸಚಿವ ಸ್ಥಾನಕ್ಕೆ ಬೇಕಾಗಿರುವಂತದ್ದು ಮತ್ತೆ ಕೇವಲ ನಾನು ಡಿಕೆ ಜೊತೆನೇ ಇರ್ತೀನಿ ಅಂತ ಏನೆಲ್ಲ ರಬಲ್ ಆಗ್ತಿದ್ದಾರೆ ಅವ್ರಿಗೂ ಒಂದ್ ರೀತಿ ಎಚ್ಚರಿಕೆ ಮುಟ್ಟಿಸುವ ಹೇಳಿಕೆ ಕೂಡ ಆಗಿರುವಂತದ್ದು ಸಂತೋಷ್. ಮಾರುತಿ, ಈಗ ಒಂದ್ ಕಡೆ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು, ಸಿದ್ದರಾಮಯ್ಯ ಸಂಪುಟದಲ್ಲಿ ಪುನರ್ರಚನೆ ಆದಂಥ ಸಂದರ್ಭದಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಅಂತ ದೆಹಲಿಗೆ ಹೋಗಿದ್ದೂ ಕೂಡ ಉಂಟು ಬಿ ಕೆ ಹರಿಪ್ರಸಾದ್. ಅದರ ಬದಲಾದ ಸನ್ನಿವೇಶದಲ್ಲಿ ರಾಜಕೀಯ ಸ್ಥಿತ್ಯಂತರದಲ್ಲಿ ಡಿ ಕೆ ಶಿ ಸಿಎಂ ಆಗ್ತಾರೆ. ಡಿ ಕೆ ಕ್ಯಾಬಿನೆಟ್ನಲ್ಲಿ ಅವರು ಸಚಿವ ಸ್ಥಾನ ಏನಾದರೂ ನಿರೀಕ್ಷೆ ಮಾಡಿದ್ರ? ಇದು ಅನಿರೀಕ್ಷಿತವಾಗಿ ಒದಗಿ ಬಂದಿದ್ದ ಕೆಪಿಸಿಸಿ ಪಟ್ಟ? ವಸಂತ್, ಈ ಹಿಂದೆ ಅಂದ್ರೆ ಕಾಂಗ್ರೆಸ್ 2023 ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ಅವರು ಸಚಿವರ ಹಾಕ್ತಾರೆ ಎಂಬ ಚರ್ಚೆ ಕೂಡ ಇತ್ತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬಿ ಕೆ ಹರಿಪ್ರಸಾದ್ ಸಚಿವ ಸಂಪುಟಕ್ಕೆ ಬೇಡ ಅಂತ ಒತ್ತಡ ಹಾಕಿದ್ರು ಹೈಕಮಾಂಡ್ ಮಟ್ಟದಲ್ಲಿ ಎಂಬುದು ಕೂಡ ಚರ್ಚೆ. ಇದನ್ನ ಬಿ ಕೆ ಹರಿಪ್ರಸಾದ್ ಬಹಿರಂಗವು ಕೂಡ ಹೇಳಿರೋದು. ಅಂದ್ರೆ ನನ್ನ ಸಿದ್ದರಾಮಯ್ಯನ ಆ ಮಟ್ಟದಲ್ಲಿ ಸೇರಿಸ್ಕೊಳ್ಳಿಲ್ಲ ಅಂತ ಕೂಡ ಬಿ ಕೆ ಹರಿಪ್ರಸಾದ್ ಹೇಳಿರೋದು ಉಂಟು. ಅದರಿಂದಾಗಿ ಈ ಬಾರಿ ಆದ್ರೂ ಕೂಡ ಸಚಿವ ಸ್ಥಾನ ಆಗ್ಲೇಬೇಕು ಅಂತ ಸಾಕಷ್ಟು ಲಾಬಿಯನ್ನ ಮಾಡ್ತಿದ್ರು. ಮತ್ತೆ ಅವರಿಗೆ ಸಾಕಷ್ಟು ರಾಜ್ಯದ ಉಸ್ತುವಾರಿಗಳನ್ನ ಕೂಡ ಏನೋ ಹೈಕಮಾಂಡ್ ಕೊಟ್ಟಿರೋಂಥದ್ದು ಮತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಪ್ರಾಬಲ್ಯವನ್ನ ಹೊಂದಿರೋದು. ಯಾಕೆಂದ್ರೆ ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ನೇರವಾಗಿ ಕೂಡ ಅವರು ಭೇಟಿಯಾಗಿ ಸಾಕಷ್ಟು ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬಲ್ಲ ಸಾಮರ್ಥ್ಯ ಕೂಡ ಮತ್ತೆ ಅಷ್ಟು ಪ್ರಭಾವವನ್ನು ಹೊಂದಿರುವಂತಹ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು. ಈ ಬಾರಿ MLC ಮಾಡಿ ಮತ್ತೆ ನನ್ನ ಸಚಿವ ಸ್ಥಾನದಲ್ಲಿ ಕರ್ಕೊಳ್ತಾರೆ ಎಂಬ ಚರ್ಚೆ ಕೂಡ ಇತ್ತು. ಅವರು ಕೂಡ ಆಕಾಂಕ್ಷಿ ಆಗಿದ್ರು. ಎಲ್ಲೋ ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮತ್ತೆ ಸಚಿವ ಸ್ಥಾನ ಎರಡೂ ಬೇಕು ಅಂತ ಒಂದಷ್ಟು ಹಿರಿಯ ನಾಯಕರು ಪಟ್ಟ ನಡೆದಿದ್ರು. ಅಂದ್ರೆ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮತ್ತೆ ಈಶ್ವರ್ ಖಂಡ್ರೆ, ಈ ನಾಯಕರಿದ್ದಾರೆ ಅವರೆಲ್ಲರೂ ಕೂಡ ಸಚಿವ ಸ್ಥಾನನೂ ಬೇಕು ಮತ್ತೆ ಕೆಪಿಸಿಸಿ ಸ್ಥಾನನೂ ಬೇಕು ಅಂತ ಪಟ್ಟನ್ನ ಹಿಡಿದಿದ್ರು. ಇದರಿಂದಾಗಿಯೇ ಎಲ್ಲವೂ ಎರಡೂ ಹುದ್ದೆಗಳನ್ನ ಕೊಡಕ್ಕಾಗಲ್ಲ, ಒಂದು ಹುದ್ದೆ ಕೊಡ್ತೀನಿ ಅಂತೇಳಿ ಅವ್ರಿಗೆಲ್ಲರಿಗೂ ಕೂಡ ಸಚಿವ ಸ್ಥಾನ ಕೊಟ್ಟು ಬಿ ಕೆ ಹರಿಪ್ರಸಾದ್ನ ಮನವೊಲಿಸಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿರುವಂತದ್ದು ವಸಂತ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ.